ಗೈಸ್ ನಂದು ಮತ್ತು ಮೋಹಿತ್ ಬಂದಿದೆ. ಏನೋ ತಿನ್ನು ಆರಾಮಾಗಿ, ಯಾಕೋ ಟೆನ್ಷನ್ ತೊಗೊತಿದ್ಯಾ? ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಸ್ವಲ್ಪ ಮೋಡ ಮುಚ್ಕೊಂಡಿದೆ ಇವತ್ತು. ನಮ್ಮ ಬಾಯ್ಸ್ ಇವಾಗೇನೋ ಸ್ಟಮೋಸಲ್ಲಿ ಏನೋ ಪ್ಲ್ಯಾನ್ ಹಾಕೋಣ, ಕಾಫಿ ತಗೋಣ ಬಿಸಿ. ಇಮಿಡಿಯೇಟಾಗಿ ಬಾ, 5 ನಿಮಿಷದಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ. ನಾನು ಬೇಗ ಎಕ್ಸಾಮ್ಗೆ ಓದ್ಕೊಳ್ಬೇಕಂತ ಅಂದವನೇ. ಆಲ್ರೆಡಿ 10 ನಿಮಿಷ ಆಯಿತು. ಬರ್ತಾರೆ ಏನೋ ನಂಗೆ ಗೊತ್ತಿಲ್ಲ. ಎಲ್ಲರೂ ಗ್ರೂಪಲ್ಲಿ ಫುಲ್ ಆ್ಯಕ್ಟಿವ್ ಅವರು ಇವತ್ತು, ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಬನ್ನಿ 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 ಬೇಗ 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 ಅಂತ ಹಾಕೋರೆ. ಬರ್ತಾರಾ ಬಿಡ್ತಾರಾ ನೋಡೋಣ. ಇವಾಗ ಹೋಗ್ಬಿಟ್ಟು ಫುಲ್ ಸೈಕೋ ಇಂಕಿ ಅದ್ರೂ ಪ್ರೈವೇಟ್ ಚಾಟಲ್ಲಿ ಬೇಗ ಬಾರೋ ಹೆಲ್ಮೆಟ್ ತೊಗೊಂಡು ಅಂತ ಹೆಲ್ಮೆಟ್ ತೊಗೊಂಡು ಅಂತ ಇವಾಗ ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಸದ್ಯಕ್ಕೆ ಕೆರಡೆ ಬಂದಿದ್ದಾಯಿತು. ಇಲ್ಲಿ ಪುನೀತ್ ಮತ್ತು ಶ್ರವಣ್ ಸುರಾಜ್ ಅವರ ಇವನೇನೋ ಹೊಸ ಹೆಲ್ಮೆಟ್ ಹಾಕೊಂಡವನೆ. ಹೊಸದಲ್ಲ, ಕೇಶತಿಂದು. ಏನಕ್ಕೆ ಕೇಶತ್ ಹಿಂಗೇನಿಗೆ ಕೊಟ್ಟವನೆ? ಯಾರು ನೀನು ಇಸ್ಕೊಂಡಿದ್ದ ಕೇಶತಿಂದ? ಅದೆಲ್ಲ ಪರ್ಸ್ನಲ್ ಹೇಳಕ್ಕಾಗಲ್ಲ. ಏನೋ ಸೈಡ್ ಡೀಲಿಂಗ್ಸ್ ವೈಟ್ ಕ್ವೆಶ್ಚನ್ಸ್ ಮಾಡ್ತವ್ರು ಗೈಸ್. ಏನೋ ಇಂಕಿ ಅಲ್ಲೇ ಮನೆ ಹತ್ರ ಬಾ ಕಡೆ ಬರ್ತೀನಿ ಅಂತ. ಅಬ್ಬಿ ಇಲ್ಲೇ ಬರ್ತವನೆ, ಪಕ್ಕದ ರೋಡಲ್ಲೇನೋ ಅವನು ಅಂತ ನಡ್ಕೊಂಡು. ಸೊ ಇವಾಗ ಅಬ್ಬಿಸಿಗೆ ಹೋಗ್ಬಿಟ್ಟು ಎಲ್ಲ ಬೈಕ್ಸಲ್ಲೇ ಹೋಗ್ತಾಯಿದ್ದೀವಿ ಇವತ್ತು. ಸೊ ಹೋಪ್ಫುಲಿ ಏನು ಮಳೆ ಏನು ಬೀಳದೆ ಇರೋಂಗೆ ನೋಡ್ಕೊಂಡ್ರೆ ಸಾಕು. ಹಬ್ಬ ದೇವರು ಗೈಸ್ ಅಲ್ಲಿ ನೋಡ್ಬೋದು ಪುನೀತ್ ಅಲ್ಲಿ ಹೋಗ್ತವನೆ. ಪುನೀತ್ ಅಬ್ಬಿ ಇಲ್ಲಿ ಸೂರತ್ ಮತ್ತು ನಾನು ವೆಂಕಿ ಹೋಗ್ತಾ ಇದ್ದೀವಿ ಒಂದು ಗಾಡಿಯಲ್ಲಿ. ಟೋಟಲ್ 3 ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಸೂರತ್ ಏನೋ ಫುಲ್ ಓದ್ತವನೆ ಎಕ್ಸಾಮ್ಗೆ. ನಾಳೆ ಬೇರೆ ಏನೋ ಎಕ್ಸಾಮ್ ಇದೆ ಅವನಿಗೆ. ನಮ್ಮ ಪುನೀತ್ ಅಬ್ಬಿ ರೀಚ್ ಆಗೋರೆ. ಇನ್ನು ಸೂರತ್ ಮತ್ತು ಸಿದ್ಧಾಂತ್ ಬರಬೇಕು. ಅವ್ರು ಇನ್ನೂ ನಾಳೆ ಬರ್ತಾರೆ. ನಾಳೆ ಅವ್ರು ಸಿಗ್ನಲ್ ಜಂಪ್ ಮಾಡ್ಕೊಂಡು ಬರ್ತಾರಪ್ಪ. ಅಲ್ಲಿ ನೋಡಿ 2 ಬೋಂಡ ಇಸ್ಕೊಂಡು ಆ ಕಡೆ ಹೋಗ್ಬಿಟ್ಟು ತಿಂತ. 2 ಪ್ಲೇಟ್ ಬೋಂಡ ಅಂದರೆ 8 ಬೋಂಡಗಳು. ಬಾರೋ ಪುನೀತ್ ಆಡಿ ಕಾಣಿಸಿದಾಯ್ತು. ಏನೂ ಇಲ್ಲ, ಏನೋ ಅವ್ನಿಗೆ ಇಷ್ಟ. ನಾವು ಹೇಳ್ತಿದ್ದೀವಿ ಜಾಸ್ತಿ ತಿನ್ನು. ಎಷ್ಟು ತಿನ್ಬೇಕು ಗೈಸ್? 2 ಬೋಂಡ ಇವಾಗ ಫಸ್ಟ್ ಟೈಮ್ ತಿಂತಿರೋದು. ಲೋ ಇಲ್ಲಿ ಬೇಕು ಅಪ್ರೂಫು. ಕೇಳಪ್ಪ, 2ನೇ ಪ್ಲೇಟ್ ತಾನೆ ಲೋ ಬೋಂಡ. ಚೆನ್ನಾಗೈತಾ? ನನಗೆ ಹೇಳ್ತಾನೆ ಜಿಮ್ ನನ್ನ ಮಗ ಏನ್ರಿ ಗೈಸ್. ನೋಡಿ ಒಂದು ವೆಂಕಿ ಸೈಲೆಂಟ್ ಕಿಲ್ಲರು. ಅವ್ನು ಏನು ಮಾಡ್ದ ಗೊತ್ತಿಲ್ಲ ನೋಡಿ. ಅಣ್ಣ ಒಂದು ಮಂಗ್ಳೂರು ಬಂದಿದ್ದೆ ತಗೊಳಪ್ಪ. ಇನ್ನೇನು ಮತ್ತೆ ನೀವು ಅಷ್ಟು ತೊಗೊಂಡ ಒಂದು ಟೆನ್ಷನ್ ಆಗ್ಬಿಡೋದು ಕೊಡೋದ ನಿಂಗೆ. ಅದು ಸಿದ್ಧಾಂತ ಇಸ್ಕೊಂಡೈತಿ ನಾನು. ಅದೇ ಹಿಂಗೆ ಜಾಸ್ತಿ ಮಾತಾಡಿದ್ರೆ ಹಿಂಗೆ. ಅಭಿ ನೋಡ್ತಾವನೆ. ನೀನೇನೋ ಟೆಸ್ಟ್ ಮುಗೀತಲ್ಲ, ಹಿಂಗ ಮಾಡಿದೆ ಟೆಸ್ಟು? ಫಸ್ಟ್ ಕ್ಲಾಸ್ ಫಸ್ಟ್ ಮಾಡಿದ್ರಪ್ಪ ನಮ್ಮವರು. ಪೀಸ್ ಲೈಫ್ ಅಂದರೆ ಅಬ್ಬಿದು. ಮುಗಿಸ್ಕೊಂಡು ಒಂದ್ಸಲ ಇವಾಗ ಹೋಗ್ಬಿಟ್ಟು ನೋಡ್ಬೇಕು. ಇನ್ನೇನೋ ಸ್ವಲ್ಪ ಕಾರ್ ಕಲಿಬೇಕಂತೆ. ಸೊ ಹೋಗ್ಬಿಟ್ಟು ಒಂದು ಗ್ರೌಂಡಲ್ಲಿ ಸ್ವಲ್ಪ ಡ್ರೈವಿಂಗ್. ಹೆಲ್ಮೆಟ್ ಸೆಲೆಕ್ಟ್ ಆಗಿ ತಂದಿದ್ದೀನಿ. ಏನೋ ನೀರು ಬೇಕಾ ವೆಂಕಿ? ಅಲ್ಲೇ ಇದೆ ಬ್ರೋ. ಎಷ್ಟೊಂದು ದಿನ ಆದ್ಮೇಲೆ ಮೀಡಿಯಂ ಸ್ಟ್ರಾಂಗ್ ಕುಡಿದವನೆ ಸಿದ್ಧಾಂತ. ಸಿದ್ಧಾಂತ್ ಗಟ ಅಂತ ಕುಡಿದ್ಬಿಟ್ಟಿದ್ಯಾ? ಕಾಫಿನ ನೀರು ತರ ಇವರಿಬ್ರು ನೋಡಿ ನಮ್ಗೆ ದೋಖಾ ಕೊಟ್ಟು ಇವರಿಬ್ರು ಹೋಗ್ತಾರೆ. ಯಾರ್ದಪ್ಪ ಇಂಟರ್ಸೆಪ್ಟ್? ಎಲ್ಲೋ ಇಂಟರ್ಸೆಪ್ಟ್ರು. ಓ ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ನಿಂದ ಹೆಲ್ಮೆಟ್ ಎಲ್ಲಿ? ಓ ಏನಾಗ ಡೋರಿಮಾನ್ ತರ ತೆಗಿತು ಅವ್ನು ಗ್ಯಾಜೆಟ್. ಪುನೀತ್ ಗಾಡಿಯಲ್ಲೋ ಅವ್ನು ನೋಡಿ ಎಷ್ಟು ಬ್ಯುಸಿ ಆಗವನೇ ಮೆಸೇಜ್ ಮಾಡ್ಕೊಂಡು. ಅಂತ ಹೋಗ್ಬಿಟ್ರಾ? ಅಲ್ಲಿ ಹೋಗ್ತವ್ರು ಅವರು. ಗೈಸಲ್ಲಿ ನೋಡ್ಬೋದು ಅವನು ಏನೋ ಆಟ ಆಡಕ್ಕೆ ಹೋಗಿ ಕಾಲಿಂಗ್ ಏನೋ ಸ್ಟ್ರೆಚ್ ಮಾಡ್ದ. ಚಪ್ಪಲಿನೇ ಬಿದ್ದೈತೆ ಗಾಡಿಯಿಂದ. ನಿಲ್ಸು ಅಂತ ನಿಲ್ಸ್ದೆ. ಆಮೇಲೆ ನೋಡಿ ಇವಾಗ ಚಪ್ಪಲಿ ಹಾಕೊಂಡು ಬರ್ತವನೆ. ಬೇಕಾಯ್ತು ನಿಂಗೆ? ಗೈಸ್ ಇಲ್ಲೇನೋ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ.
ಏನಾಯ್ತು ಸ್ಕ್ರೀನ್ ಗಾರ್ಡ್ಗೆ ಅಲ್ಲೇದು? ಕಾಲೇಜಲ್ಲಿ ಹಾಂ ಯಾರಿಗೋ ಫೋನ್ ಕೊಟ್ಟಿದೆ ಅಂದ್ರೆ ಯಾರಿಗೋ ಅಲ್ಲ ನಮ್ಮವ್ರಿಗೆ ಹಾಂ ಏನೋ ಮಾತಾಡೋಕೆ ತಿಳಿಸ್ಬಿಟ್ರು. ಸೊ ಅದಕ್ಕೆ ಅಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಹಂಗೆ ಹೋಗ್ಬಿಟ್ಟು ನಮ್ಮ ಬಾಯ್ಸ್ ಜೊತೆ ಜಾಯ್ನ್ ಆಗ್ತೀವಿ. ಗೈಸ್ ಇದೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ತಾ ಇದೀವಿ ಇವಾಗ. 13R OnePlus. A few moments later. ಗಾಡಿ ಹೊಡ್ತಾವ್ ನೀನು. ಎಲ್ಲಿ ಹೋಗ್ತಾ ಇದೆಯಾ? ಮನೆಗೆ. ಓಕೆ ಅದೆಲ್ಲ ವ್ಲಾಗಲ್ಲೆಲ್ಲ ಕಾಲ ಆಯ್ತು. ಇವಾಗ ಎಲ್ಲಿಗೆ ಹೋಗ್ತಾ ಇದೆಯಾ? ಮನೆಗ ಇಲ್ಲ ಔಟಿಂಗಾ? ಇವಾಗ ಸ್ವಲ್ಪ ಏನೋ ಅಭಿನವ್ ಕಾರ್ ಕಲಿಬೇಕಂತೆ. ಏನೋ ಐಸ್ ಕ್ರೀಮಾ? ಯಾವಾಗ ಆಮೇಲೆ ಅಂದರೆ ಇಷ್ಟೊತ್ತೇನೋ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ಬೇಕಂದ್ರೆ ಇವಾಗ ಐಸ್ ಕ್ರೀಮ್. ಆಯ್ತು ಹೋಗಿ ಆಮೇಲೆ ಫೋನ್ ಮಾಡ್ತೀನಿ. ಫಸ್ಟ್ ಕಾರ್ ಕಲೀಲಿ. 9:30 ಟೂ ಲೇಟ್ ಬ್ರೋ. 8:30 ಅಂದರೆ ಓಕೆ ಹೋಗಿ. ಅದೇ ಗಜಿ ಒಂದು ಸ್ವಲ್ಪ ಕಾರ್ ಕಲಿತಾನೆ. ಇಲ್ಲಿ ಗ್ರೌಂಡಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕಾರ್ ಹೋಗ್ಬಿಟ್ಟು ಆಮೇಲೆ ಏನೋ ಐಸ್ ಕ್ರೀಮ್ ಅಂತೆ ಅಲ್ಲಿ ನೋಡೋಣ, ಹೋಗ್ಬಿಟ್ಟು ಬರೋಣ. ಅದೇ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಹೋಗಿ ಅಭ್ಯಾಸ ಆಗಿದೆ ಅವ್ರಿಗೆ. ಏನು ಒಂದು ತಿಂಗಳು ಡೈಲಿ ಓಡಿಸಿದ್ರೆ ಅಷ್ಟೇ ಪೀಸಾಗಿ ಓಡಿಸ್ಬೋದಪ್ಪ. F1 ಡ್ರೈವರ್ ಆಗ್ತಾ ಇದೀನಿ ನಾನು. ಬರೀ ಇಂಥದೆಯಾ? ಇನ್ನು F1 ಎಲ್ಲ ಡ್ರೈವರ್ ಆಗ್ಬೇಡ, ನಾರ್ಮಲ್ ಡ್ರೈವರ್ ಆದರೆ ಸಾಕು, ಸೇಫ್ ಡ್ರೈವರ್ ಆದರೆ ಸಾಕು. F1 ಈ ನಮ್ಮ ಬಾಯ್ಸ್ ಇದಾರಲ್ಲ ಕೆಲವರು ಜನರು F1 ಡ್ರೈವರ್ಸು, ಆ ಥರ ಅಂತೂ ಬೇಡ. ಇನ್ಸ್ಪಿರೇಷನ್ ಕಾರ್ತಿಕ್, ಪುನೀತ್ ಇವರಿಬ್ರೆ. ಈ ಥರ ಇನ್ಸ್ಪಿರೇಷನ್ ತಗೊಂಡ್ರೆ ಕಷ್ಟ ಆಗುತ್ತೆ ಡ್ರೈವಿಂಗ್ ನಿಂಗೆ. ಗೈಸ್ ನೀರು ತರಕ್ಕೆ ಹೋಗೋಣ. ಅಬ್ಬಿ ಆ ಕಾಫಿ ಕುಡ್ದಾದ್ಮೇಲೆ ನೀರೇ ಕುಡ್ದಿಲ್ಲ. ಸೊ ಅದಕ್ಕೆ ನೀರು ತರಕ್ಕೆ ಹೋಗೋನೆ. ನೀರು ಕುಡಿದ್ಬಿಟ್ಟು ಇನ್ನೇನು ಅಲ್ಲೇ ಇದೆ ಗ್ರೌಂಡು, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಡ್ರೈವಿಂಗ್ ಮಾಡಾದ್ಮೇಲೆ ಏನೋ ಏನೋ ಐಸ್ ಕ್ರೀಮ್ ಅಂತ ನೋಡೋಣ. ಆದರೆ ಟೈಮ್ ಆದರೆ ಅಲ್ಲಿಗೆ ಹೋಗಿ ಬರೋಣ. ಎಲ್ಲ ಒಂದು ಸಿದ್ಧಾಂತ್ಗೂ ಫೋನ್ ಮಾಡ್ಬಿಟ್ಟು ಕೇಳೋಣ ಯಾರ್ಯಾರು ಬರ್ತಾರೆ, ಹೋಗ್ಬಿಟ್ಟು ಬರೋಣ. ಒಂದು ಪ್ರಮಾಣ್ ಸೂರಜ್ ಅಂತೂ ಎಕ್ಸಾಮ್ ಐತೆ ನಾಳೆ. ಸೊ ಅದೇ ಗೈಸ್, ಈ ವ್ಲಾಗ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಫುಲ್ ವ್ಲಾಗ್ ನೋಡಿ ಗೈಸ್, ಮಧ್ಯದೆಲ್ಲ ಸ್ಕಿಪ್ ಮಾಡಬೇಡಿ. ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆ, ಒಳ್ಳೆ ಎಂಟರ್ಟೈನ್ಮೆಂಟು. ನೀನ್ ರೈಟ್ ತಗೊಂಡೆ ಹೋಗಪ್ಪ. ಗೊತ್ತು ಇಲ್ಲ, ಅದಕ್ಕೆ ಬ್ಯಾರಿಗೇಟ್ ಹಾಕೋರಲ್ಲ ಪೊಲೀಸ್ ಇರ್ತಾರೆ. ಗೈಸ್ ಇನ್ನೇನು ಬಂದಿದ್ದೀವಿ ಇಲ್ಲಿ ಗ್ರೌಂಡ್ ಹತ್ರ. ಸೊ ಇವಾಗ ರೆಡಿ ಆಗ್ತಾನೊಬ್ಬಿ ಹೋಗೋಕ್ಕೆ. ನೋಡೋಣ ಏನೇನೋ ಎಷ್ಟು ಕಲ್ತವನೆ. ನಾನಂತೂ ನೋಡಿ ನೋಡ್ಸೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮೆತ್ತಗೆ ಹೋಗೋ, ಮೆತ್ತಗೆ ಕ್ಲಚ್ನ ಬಿಡು. ಆ ಕಡೆ ಹೋಗ್ತಾ ಆಯಿತು. ಮೆತ್ತಿಗೆ ಕ್ಲಚ್ಚು ಬ್ರೇಕ್ ಮೇಲೆ ಕಾಲಿಟ್ಟಿರೋ ಆಯಿತಾ. ಏನೋ ಕಲ್ಗಳಿಟ್ಟವ್ರೆ ಗೈಸ್, ಲೆಫ್ಟ್ ಹೊಡಿ ಫುಲ್ಲು. ಸ್ವಲ್ಪ ಕಲ್ಗಳಲ್ಲಿ ಇಲ್ಲಿ ಇಟ್ಟವ್ರೆ. ಮೆತ್ತಿಗೆ ಹೋಗೋ ಆಯ್ತು. ಸ್ವಲ್ಪ ಅಲ್ಲ ಪಲ್ಲ ಐತೆ. ಸ್ಲೋ ಮಾಡು. ಗೊತ್ತಾಯ್ತಾನೆ ಸ್ಲೋ ಮಾಡ್ಬೇಕಂದ್ರೆ ಕ್ಲಚ್ ಇನ್ ಮಾಡ್ಬೇಕು ಫುಲ್ಲು. ಹೌದಾ? ಇದ್ರಲ್ಲ ಕ್ಲಚ್ ಇನ್ ಮಾಡಿದ್ರೆ ಆಗಲ್ಲ. ಓ ಆಯ್ತು. ಮೆತ್ತಿಗೆ ಬಿಡ್ಬೇಕು ಯಾವಾಗ್ಲೂ. ಫಾಸ್ಟ್ ಬಿಟ್ಟೆ ರೈಟಿಗೆ ಹೋಗು ಸ್ವಲ್ಪ ಹಂಗೆ. ನನ್ಗೆ ಗೊತ್ತಿದ್ದಿಲ್ಲ ಇದು. ನನ್ನ ಮೇಲೆ ಹಂಗೆ ಆಟ ಆಡ್ತಾ ಇದ್ದೆ ನಾನು. ಅದ್ರ ಜೊತೆ कितने तेजस्वी लोग हैं हमारे पास, कितने शानदार विचार रखते हैं जी. ಇದು ಡೀಸೆಲ್ ಕಾರಲ್ಲ, ಕ್ಲಚ್ ಬಿಟ್ಟೇನೆ ಹೋಗುತ್ತೆ. ನೀನು ಎಕ್ಸ್ಟೈಡ್ ಕೊಡೋದೇ ಬೇಡ. ಪೆಟ್ರೋಲ್ ಕಾರ್ ಅಂದರೆ ಎಕ್ಸ್ಟೈಡ್ ಕೊಡಬೇಕು, ಆಫ್ ಆಗಿಬಿಡುತ್ತೆ. ಅದರಲ್ಲಿ ಟಾರ್ಕ್ ಇರಲ್ಲ. ಓಡಿಸ್ತಾವ್ನು ಗೈಸ್, ಪರವಾಗಿಲ್ಲ. ನಾನಂತೂ ಸ್ಟಾರ್ಟಿಂಗಲ್ಲಿ ಇನ್ನೂ ವರ್ಷಾಗಿ ಓಡಿಸ್ತಾ ಇದ್ದೆ. ನೀನೆಲ್ಲ ಇಲ್ಲೇ ಬಂದು ಕಲ್ತ್ಕೊಂಡ? ಇಲ್ಲ, ನಾನು ಫಸ್ಟ್ ಡ್ರೈವಿಂಗ್ ಕ್ಲಾಸಲ್ಲಿ ಕಲ್ತ್ಕೊಂಡೆ ಸ್ವಲ್ಪ. ಆಮೇಲೆ ನಾನೇ ಏರಿಯಾಲಿ DL ಬಂದಮೇಲೆ ಮೆತ್ತಿಗೆ ಅಲ್ಲಿ ಇಲ್ಲಿ ರೋಡಲ್ಲಿ ತೊಗೊಂಡು ಹೋಗ್ತಾಯಿದ್ದೆ ನಿಮ್ಮ ಕಾರ್ನೇ. ಹಾಂ, ಅದನ್ನು ಅಪ್ಪ ಅಮ್ಮ ಬೇಡ ಅಂತಿದ್ರು. ನಾನು ಅದನ್ನು ಕೀ ತೊಗೊಂಡು ಹಂಗೆ ಹೋಗ್ತಾಯಿದ್ದೆ ಫುಲ್ಲು. ನಾನು ವೆಂಕಿ ಇದ್ದಲ್ಲ ಅವನ ಜೊತೆ. ಆವಾಗ್ಲೂ ವೆಂಕಿ ಬರ್ತಾ ಇದ್ದ ಅವನ ಜೊತೆ. BBHS. ಹಾಂ, BBHS. ಅವ್ನು ಕೇಳಿದ್ರೆ ನೀನು ಕಲಿಸಿದೆ ಅಂತ ಇದ್ದ. ಹಾಂ, ಅವನು ಅವಾಗ ಕಲಿತಾ ಇದ್ದ. ಅವ್ನ ಕಾರ್ ಪಾಪ ಅವ್ರ ಮನೇಲಿ ಕೊಡ್ತಾ ಇರಲಿಲ್ಲ ಅವನಿಗೆ. ಸೊ ಅದಕ್ಕೇನೆ ನಾನು ಇನ್ನ ಹೋಗ್ಲಾ ಒಳಗಡೆ? ಹೋಗು ಸ್ಟ್ರೇಟ್ ಹೋಗು. ಇನ್ನಕ್ಕಲ್ಲ ಆ ಕಡೆ ಅಲ್ಲ, ಏನಾದ್ರೆ ಇಲ್ಲ, ಇಲ್ಲಿ ಹೋಗೋ ಹಿಂಗೆ ಟ್ರ್ಯಾಕಲ್ಲಿ. ಅವನು ವೆಂಕಿ ಅವ್ರ ಮನೇಲಿ ಕಾರ್ ಕೊಡ್ತಾ ಏನಕ್ಕಂದ್ರೆ ಅವ್ನು ಅಷ್ಟೊಂದು ಕರೆಕ್ಟಾಗಿ ಓಡಿಸ್ತಾ ಇರಲಿಲ್ಲ ಅಂತ. ಕುಡಿ. ಆಮೇಲೆ ಅವನು ಅದಕ್ಕೆ ನನ್ನ ಕಾರಲ್ಲಿ ಅವಾಗ ಓಡಿಸ್ತಾ ಇದ್ದ. ನಾನು ಕಲಿತಾ ಇದ್ದೆ. ಅಂತೂ ಅವನು ಕ್ರೇಜಿಯಾಗಿ ಓಡಿಸ್ತೀವಿ ಇವಾಗ. ಅವನಿದ್ರೆ ಒಂಥರ ಕಾನ್ಫಿಡೆನ್ಸ್ ಅಪ್ಪ. ಅವನು ಒಳ್ಳೆ ಡ್ರೈವರ್. ಅವನಿಗೆ ಕ್ರೇಜಿ ಓಡಿಸ್ತಾನೆ. ಕಾರ್ತಿಕ್ ಕಾನ್ಫಿಡೆನ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಇನ್ನ ಲೆಫ್ಟ್ ಹೊಡಿ. ಇಲ್ಲ ಬಾರ. ಹಿಂಗೆ ಓಡಿಸ್ತಾ ಇದ್ರೆ ಡೈಲಿ. ಆಮೇಲೆ ಹಂಗೆ ಮೆತ್ತಿಗೆ ರೋಡ್ಗೆ ಹೋಗ್ಬೇಕು, ರೋಡಲ್ಲಿ ಓಡಿಸ್ತಾ ಇರಬೇಕು. ಆದರೆ ಏನು ಟ್ರಾಫಿಕಲ್ಲಿ ಸ್ವಲ್ಪ ಸೈಕ್ ಆಗುತ್ತೆ. ಏನದು ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ.
ಬೇರೆಯವ್ರು ಆರ ನೋಡಿದಾಗ ಹಿಂದೆಯಿಂದ ಜಾಸ್ತಿ ನರ್ವಸ್ನೆಸ್ ಆಗಬಾರ್ದು, ಕಾನ್ಫಿಡೆನ್ಸಲ್ಲಿ ಓಡಿಸ್ಬೇಕು. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ನಾರ್ಮಲ್ ಕಾನ್ಫಿಡೆನ್ಸಾಗಿ ಓಡಿಸ್ಬೇಕು ಅಷ್ಟೇ. ಅದಕ್ಕೆ ಭಯ ಪಡಬಾರ್ದು. ಭಯ ಪಟ್ಟರೆ ಕಾರ್ ಆಫ್ ಆಗುತ್ತೆ ಅಷ್ಟೇ. ಗೊತ್ತಲ್ಲ, ನಾನು ಆಫ್ ಮಾಡಿದ್ದೆ. ಆಕ್ಸಿಲೇಟರ್ ಕೊಡಲ್ಲ ಸರ್? ಕೊಡಬೇಕಂದ್ರೆ ಇವಾಗ ಬ್ರೇಕ್ ಮಾಡು. ಲೆಫ್ಟ್ ಹೊಡಿ. ಇನ್ನು ಬಂದ ಬ್ರೇಕ್ ಇಟ್ಕೊಂಡಿದ್ದೆ. ಓಕೆ, ಇನ್ನು ಹೊಡಿ ಈ ಕಡೆ ಬಾ. ಇಲ್ಲೇ ಬರ್ತಾರೆ ಈ ಗ್ರೌಂಡ್ಗೆ, ನಮ್ಮ ಏರಿಯಲ್ಲಿ ಕಲಿಯೋರಲ್ಲ ಲರ್ನರ್ಸು ಫುಲ್ಲು. ಇರೋ ನಮ್ಗೆ ಇದು ಇಂಡಿಕೇಟರ್ ಅದಿದಲ್ಲ, ಹೆಂಗೆ ಹೇಳು? ಇಂಡಿಕೇಟರ್ ಏನಿಲ್ಲ, ಇಂಡಿಕೇಟರ್ ಬರುತ್ತೋ ಲೆಫ್ಟ್ ರೈಟ್? ಅದೇ ಆಫ್ ಆಗುತ್ತೆ. ಹೆಡ್ಲೈಟಾ ಇದು ನಿಲ್ಸು, ನಾನು ಹೇಳ್ಕೊಡ್ತೀನಿ. ನ್ಯೂಟ್ರಲ್ಗೆ ಹಾಕೋ. ನೋಡು ಹೆಡ್ಲೈಟ್ ಹೆಂಗೆ ಗೊತ್ತಾ, ಇದು ನಾರ್ಮಲ್ ಆಫ್ ಆಗಿರುತ್ತೆ ಯಾವಾಗ್ಲೂ, ಆಯ್ತಾ? ಇವಾಗ ಆನ್ ಇದು ಫಸ್ಟ್ ಹಾಕಿದ್ರೆ ಇದು ಒಂದು 6 o'clock ಅಲ್ಲಿ ಬರೀ ಇದು ಮಾತ್ರ DRL ಇದು. ಇಲ್ಲೆಲ್ಲ ಆನ್ ಆಯ್ತು ನೋಡು, ಸ್ಪೀಡೋಮೀಟರ್ ಮೇಲೆ ಇಲ್ಲೆಲ್ಲ ಆಯ್ತಾ. ಇನ್ನೊಂದ್ಸತಿ ಹಿಂಗೆ ತಿರ್ಗ್ಸೋ ಅದನ್ನ ನೋಡು, ಇದು ಲೋ ಬೀಮ್ ಇದು, ಆಯ್ತಾ? ಇವಾಗ ಸಿಟಿಯಲ್ಲೆಲ್ಲ ಓಡಿಸುವಾಗ ನೀನು ಇದ್ರಲ್ಲೇ ಓಡಿಸ್ಬೇಕು. ಇವಾಗ ಹೈವೇ ಯಾವುದೋ ಕಾಡಲ್ಲಿ ಹೋಗ್ತಾ ಇದೆ ಅಂದರೆ ಅದನ್ನ ಮುಂದೆ ಮಾಡು. ಹಿಂಗೋ ನೋಡಿರ್ಲಿ, ಹಿಂಗೆ ಮಾಡಿದ್ರೆ ಇದು ಹೈವೇ. ಇದನ್ನ ಮುಂದೆ ಮಾಡಬೇಕು. ಇವಾಗ ನಿಂಗೆ ಕಾಣಿಸ್ತಾ ಇಲ್ಲ. ಹೈ ಬೀಮ್ ಮಾಡಿದ್ರೆ ನೋಡಿ ಇನ್ನೂ ದೂರ ಹೋಗುತ್ತೆ ಲೈಟು. ಲೋ ಬೀಮ್ ಅಂದ್ರೆ ನಿನ್ನ ಹತ್ರ ಇರುತ್ತೆ ಲೈಟು, ಇಲ್ಲೆಲ್ಲ ಕಾಣುತ್ತೆ. ಓಡಿಸುವಾಗ ನೀನು ಹೈವೇ ಅಲ್ಲಿ ಡಿಮೆಂಡ್ ಡಿಪ್ ಅಂದ್ರೆ ಹಂಗೆ 2 ಸತಿ ಹಿಂಗೆ ಮಾಡಬೇಕು. ಹಿಂದೆ ಎಳಿಬೇಕು ಡಿಮೆಂಡ್ ಡಿಪ್ ಅಂದ್ರೆ. ಹಿಂದೆ ಮಾಡಿದ್ರು ಐ ಬೀಮ್ ಹಿಂಗೆ ಇಟ್ಕೊಂಡಿದ್ರೆ ಐ ಬೀಮ್ ಅಲ್ಲೇ ಇರುತ್ತೆ. ನೀನ್ ಹಿಂದೆ ಮಾಡಿದ್ರೆ ಬಿಟ್ಬಿಟ್ರೆ ಅದು ಐ ಬೀಮ್ ಅಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಹಂಗೆ ಡಿಮ್ಯಾಂಡ್ ಡಿಪ್ ಅಂದ್ರೆ ಹಿಂಗ್ ಮಾಡೋದು. ನೀನ್ ಇದನ್ನ ಆಫ್ ಮಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ಡಿಮ್ಯಾಂಡ್ ಡಿಪ್ ಆಗುತ್ತೆ. ಓಕೆ ಆಯ್ತಾ? ಹಿಂಗ್ ನಾರ್ಮಲ್ ಇದಕ್ಕೆ ಇಂಟೀರಿಯರ್ ಲೈಟ್ಸ್ ಗೆ ಇದು ನಾರ್ಮಲ್, ಇದು ಲೋ ಬೀಮ್, ಇದು ಐ ಬೀಮ್. ಇದು ಐ ಬೀಮ್ ಹೈವೇ ಅಲ್ಲಿ ಕಾಡಲ್ಲಿ ಹೋಗುವಾಗ. ಅರ್ಥ ಆಯ್ತಾ? ಲೋ ಬೀಮ್ ಅಲ್ಲೇನೆ ಓಡಿಸ್ಬೇಕು ಸಿಟಿಯಲ್ಲ. ಐ ಬೀಮ್ ಹಾಕೊಂಡ್ರೆ ಕಾಣಲ್ಲ. ನೀನ್ ಐ ಬೀಮ್ ಹಾಕನು ಲೆಫ್ಟ್ ರೈಟ್ ಎಲ್ಲ ಮಾಡ್ಬೋದು. ಅದೆಲ್ಲ ವೈಪರ್ ಹೊಡಿಬಿಡೋಣ, ಅದು ವೈಪರ್ ತಿರುಗೋ ಗ್ಲಾಸ್ ಎಲ್ಲ ಹೋಗುತ್ತೆ. ನೋಡು, ನೀನ್ ಐ ಬೀಮ್ ಹಾಕೊಂಡು ಇಂಡಿಕೇಟರ್ ಹಾಕ್ಬೋದು, ಆದ್ರೆ ಹಿಂದೆ ಇರುತ್ತೆ ಸ್ವಲ್ಪ ಅಷ್ಟೇ. ಅರ್ಥ ಆಯ್ತಾ? ಐ ಬೀಮ್ ಹಾಕೊಂಡು ಆದ್ರೆ ಸ್ವಲ್ಪ ಹಿಂದೆ ಇರುತ್ತೆ ಅಷ್ಟೇ. ಈ ಕಾರಲ್ಲಿ ಹಿಂದೆ ಹೋಗುತ್ತೆ, ಕ್ರೆಟಾಲೆಲ್ಲ ಹಿಂದೆ ಹೋಗಲ್ಲ. ಹಿಂಗ್ ಜಸ್ಟ್ ಹಿಂದೆ ಮಾಡಿದ್ರೆ ವಾಪಸ್ ಬರುತ್ತೆ, ಐ ಬೀಮ್ ಅಲ್ಲೇ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಕಾರ್ ಬ್ರೋ ಬೇಸಿಕ್ಲಿ. ಈ ಜರ್ಮನ್ ಕಾರ್ಸ್ ಎಲ್ಲ ಪೋಲೋ ಎಲ್ಲ ಐತಲ್ಲ, ಇಲ್ಲಿರುತ್ತೆ ಇಂಡಿಕೇಟರ್ ಉಲ್ಟಾ ಇರುತ್ತೆ. ಇಲ್ಲಿ ಲೈಟ್ ಸೆಟ್ಟಿಂಗ್ಸ್ ಅಲ್ಲಿ ಒಂದು ನಾಬ್ ತರ ಕೊಟ್ಟಿರ್ತಾರೆ. ಹೊಡಿಯುತ್ತ ಅದು ನೀರ್ ಬರುತ್ತೆ. ನೀರ್ ಅಂದ್ರೆ ಎಲ್ಕೊಂಡ್ಬೇಕು. ಸೇಮ್ ಐ ಬಿ ಹೆಂಗ್ ಮಾಡ್ದು ಹಂಗ್ ಮಾಡಿದ್ರೆ ನೀರ್ ಬರುತ್ತೆ, ಅಲ್ಲಿ ನೀರ್ ಬಂದ್ಬಿಟ್ಟು ಹೊಡಿಯುತ್ತೆ. ಹಿಂದೆ ಎಲ್ಲ ಹೋಗಲ್ಲ ಇದು ಸ್ವಿಚ್ಚು, ಬರೀ ಮುಂದಕ್ಕೆ ಎಳಿಬೋದು. ನೋಡು ನೀರ್ ಬಂತು. ಅರ್ಥ ಆಯ್ತಾ? ಇವಾಗ ಮಳೆ ಬರ್ತೈತೆ ಅಂದ್ರೆ ಇದು ಒಂದ್ಸತಿ ಹೊಡಿಯೋಕ್ಕಿದು. ಅರ್ಥ ಆಯ್ತಾ? ಇದು ಆನ್ ಮಾಡ್ರೆ ಇಂಟರ್ವಲ್ಸ್ ಅಲ್ಲಿ ಹೊಡಿಯುತ್ತೋ. ಇದು 5 seconds 10 seconds ಆತರ. ಇದು 10 seconds 5 seconds. ಇದು ಫುಲ್ ಫಾಸ್ಟ್ ನೋಡಿ. ಹೈ ಲೋ ಇಂಟರ್ವಲ್. ಹೈ ಅಂದ್ರೆ ಫುಲ್ ಫಾಸ್ಟ್ ಉಜ್ಜುತ್ತೆ, ಲೋ ಅಂದ್ರೆ ಮೆತ್ತಿಗೆ ಹಿಂಗ್ ಹೊಡಿಯುತ್ತೆ. ಆಮೇಲೆ ಇಂಟರ್ವಲ್ ಅಂದ್ರೆ ಒಂದ್ 5 seconds ಆದ್ಮೇಲೆ ಹೊಡಿತಾ ಇರುತ್ತೆ. ಇದು ಹಿಂದೆ ವೈಪರ್, ಇದು ನಾಬ್ ಹಿಂದೆ ಹೊಡಿಯುತ್ತೋ ನೋಡೋದು. ಆಫ್ ಮಾಡೋದು ಅದು ಸ್ವಲ್ಪ ರಫ್ ಇರುತ್ತೆ ಗ್ಲಾಸ್. ಅದೆಲ್ಲ ಸುಮ್ನೆ ಹೊಡಿಬಾರ್ದು, ಮಳೆ ಟೈಮ್ ಹೊಡಿಬೇಕು. ಅರ್ಥ ಆಯ್ತಾ? ಇದು ಆನ್ ಮಾಡಂಗಿಲ್ಲ, ಸ್ಟಾರ್ಟ್ ಮಾಡೋದು. ಆಫ್ ಮಾಡ್ಲಾ? ಹ್ಯಾಂಡ್ ಬ್ರೇಕ್ ಹಾಕೋ ಯಾವಾಗ್ಲೂ. ಇದು ಕ್ಲಚ್ಚೇ ಹಿಡಿಯೋದು ಬೇಡಲ್ಲ, ಹಂಗೆ ಆನ್ ಆಗುತ್ತೆ ಇದು. ಹೌದು, ಎಲ್ಲಾ ಕಾರನು ಹಂಗೆ ಆನ್ ಆಗುತ್ತೆ. ಇವಾಗ ಹೊಸ ಬರೋ ಕಾರ್ ಮಾತ್ರ ಆನ್ ಆಗಲ್ಲ. ನಾನು ನೀನ್ ಫಸ್ಟ್ ಗೇರ್ ಅಲ್ಲೂ ಆನ್ ಮಾಡ್ಬೋದು, ಗಾಡಿ ಜಂಪ್ ಆಗುತ್ತೆ. ಎರ್ಟಿಗಾ ಐತೆ ಗೊತ್ತಾ, ಅದ್ರಲ್ಲೆಲ್ಲ ಡ್ರೈವಿಂಗ್ ಸ್ಕೂಲ್ ಎಲ್ಲ ಅವನು ಕ್ಲಚ್ ಹಿಡಿದ್ಬಿಟ್ಟು ಸ್ಟಾರ್ಟ್ ಮಾಡೋ ಅಂದ. ಅದೆಲ್ಲ ಸ್ಟಾರ್ಟ್ ಆಗಲ್ಲ. ಇವಾಗ ಬರೋ ಹೊಸ ಕಾರ್ ಎಲ್ಲ ಸ್ಟಾರ್ಟ್ ಆಗಲ್ಲ ವಿತೌಟ್ ಹೋಲ್ಡಿಂಗ್ ಕ್ಲಚ್. ನಾರ್ಮಲ್ ಆಗಿ ನೀನ್ ಯಾವಾಗ್ಲೂ ಆನ್ ಮಾಡೋ ಕ್ಲಚ್ ಇನ್ ಮಾಡ್ಬಿಟ್ಟೆ ಆನ್ ಮಾಡೋ. ಏನಕ್ಕಂದ್ರೆ ಒಂದ್ಸತಿ ಗೇರ್ ಅಲ್ಲಿ ಇಟ್ಟಿರ್ತೀಯ, ನಿಂಗೆ ನೆನಪಾಗಲ್ಲ. ಪ್ರಾಕ್ಟೀಸ್ ಸಿಗ್ಲಿ ಮತ್ತೆ ಯಾವಾಗ್ಲೂ ಕ್ಲಚ್ ಇಟ್ಕೊಂಡು ಆನ್ ಮಾಡೋ. ಏನಕ್ಕಂದ್ರೆ ಒಂದ್ಸತಿ ಫಸ್ಟ್ ಗೇರ್ ಅಲ್ಲಿ ಆನ್ ಮಾಡ್ಬಿಟ್ರೆ ಇರುತ್ತೆ ಕಾರು. ಯಾವಾಗ್ಲೂ ಆನ್ ಮಾಡೋ ಕ್ಲಚ್ ಇಟ್ಕೊಂಡು ಬ್ರೇಕ್ ಇಟ್ಕೊಂಡು ಆನ್ ಮಾಡೋ, ಅದೇ ಬೆಸ್ಟು. ಆಮೇಲೆ ಇದನ್ನ ರಿಲೀಸ್ ಮಾಡ್ಬಿಟ್ಟು ಫಸ್ಟ್ ಗೇರ್ ಹಾಕೊಂಡು ಹಂಗೆ ಡೈರೆಕ್ಟ್ ಆಗಿ ಓಡಿಸ್ಬೋದು. ಸೊ ಕ್ಲಚ್ಚಿನೇನೆ ಬೆಸ್ಟು. ಫಸ್ಟ್ ಗೇರ್ ಹಾಕೋ, ತೆಗ್ಬಿಡು. ಏನಿಲ್ಲ, ನೀನ್ ಕಾಲ್ ಮೇಲೆ ಕಂಟ್ರೋಲ್ ಸಿಕ್ಕಿದ್ರೆ ನೀನ್ ಅಷ್ಟೇ ಇಲ್ಲ, ನೀನ್ ಆರಾಮಾಗಿ ಓಡಿಸ್ಬೋದು. ಅದೇ ಕಾಲು ಸ್ವಲ್ಪ ಅದೊಂದು ರೋಲಿಂಗ್ ಪಾಯಿಂಟ್ ಸಿಗುತ್ತೆ ಗೊತ್ತಾ. ಓಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಕಾಲ್ ಮೇಲೆ ಕಂಟ್ರೋಲ್ ಬರುತ್ತೆ. ಇಲ್ಲಾಂದ್ರೆ 2 ದಿವಸ ಮಾಡಿಬಿಟ್ರೆ ಅದು ಕಂಟ್ರೋಲ್ ಹೋಗ್ಬಿಡುತ್ತೆ, ಸೈಕ್ ಆಗುತ್ತೆ. ತಿರ್ಗಾ ಅದು ಕಂಟ್ರೋಲ್ ಸಿಗತ್ತೆ ಸ್ವಲ್ಪ, ನೀನು ಓಡಿಸ್ಬೇಕು ತಿರ್ಗಾ ಅವಾಗ. ಅಪ್ಪಲಿ ಇಲ್ಲಿ ನಿಲ್ಸೋ, ಹೋಗಿ ನಮ್ಮ ಮೇಲೆ ಆಗತ್ತಾ? ಇರು ಅವ್ನು ಹೋಗ್ಬಿಡ್ಲಿ ಹಿಂದೆಗಡೆ ಇರೋ. ನಿಂಗೆ ಹೇಳ್ಕೊಡ್ತೀನಿ, ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡು. ನಿನ್ಗೆ ಅರ್ಥ ಆಯ್ತಾ? ಬ್ರೇಕ್ ಇಟ್ಕೊಂಡಿದ್ಯಾ, ಗೇರ್ಗೆ ಹಾಕೋ. ಇದನ್ನ ಹ್ಯಾಂಡ್ ಬ್ರೇಕ್ ನ ಇಲ್ಸೋ. ಹ್ಯಾಂಡ್ ಬ್ರೇಕ್ ಇಲ್ಸಪ್ಪ ಶಿಷ್ಯ.
ಬ್ರೇಕ್ನ ಇಟ್ಕೋ, ಹ್ಯಾಂಡ್ ಬ್ರೇಕ್ನ ನಿಲ್ಸು. ಏನಾದ್ರೂ ಬ್ರೇಕ್ ಇಟ್ಕೊಳ್ಳೋ ಅಷ್ಟೇ. ಕ್ಲಚ್ಚಿನ ಮಾಡಿ ಬ್ರೇಕ್ ಇಟ್ಕೋ. ಹಿಂದೆ ಹೋದ್ರೆ ಕಾರು ವೈಬ್ರೇಟ್ ಆಗ್ತೈತಾ, ಬಿಡ್ತಾ ಇದೆ ಕ್ಲಚ್ಚು. ಹಂಗೆ 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 ನೀನು ಸ್ವಲ್ಪ ಬೇಗ ಬಿಟ್ಟೆ ಅಷ್ಟೇ, ಅದಕ್ಕೆ ಆಫ್ ಆಯ್ತು ಕಾರು. ಅಲ್ಲೇ ಹೋಲ್ಡ್ ಮಾಡಬೇಕು. ಸಿಕ್ಕೊಂಡು ಫಸ್ಟ್ ಕ್ಲಚ್ ಅಲ್ಲಿ ಟ್ರೈ ಮಾಡು, ಸ್ಲೋ ಆಗಿ ಕ್ಲಚ್ ಬಿಡು, ಅವಾಗ ವೈಬ್ರೇಟ್ ಆಗುತ್ತೆ ಕಾರು. ಹಾಂ, ಅಲ್ಲೇ ಹೋಲ್ಡ್ ಮಾಡು ಪೊಸಿಷನ್ನ. ಬಿಟ್ಟು ಆಕ್ಸಿಲೇಟರ್ ಕೊಡು, ಆ ಪೊಸಿಷನ್ನ ಹೋಲ್ಡ್ ಮಾಡು. ವೈಬ್ರೇಟ್ ಆದಾಗ ಸ್ವಲ್ಪ ಎಕ್ಸಲೇಟರ್ ಕೊಡು. ವೈಬ್ರೇಟ್ ಆದ್ರೆ ಹಿಂದೆ ಹೋಗಲ್ಲ, ಆಕ್ಸಿಲೇಟರ್ ಕೊಡು. ಎತ್ಬಿಡ್ಲ ಫುಲ್ ಹಿಂಗೆ ಎತ್ಬಿಡು. ಎರಡು ಹೊತ್ಕೊಂಡು ಹಿಂಗಿದೀನೋ, ಎರಡು ಹೊತ್ತು ಕ್ಲಚ್ ತಡಿಯುತ್ತೋ, ಕ್ಲಚ್ ತಡಿಯುತ್ತ ಕಾರ್ನ, ಆದ್ರೆ ಜಾಸ್ತಿ ಹೊತ್ತು ತಡಿಸ್ಬಾರ್ದಂಗೆ, ಕ್ಲಚ್ ಪ್ಲೇಟ್ ಹೋಗುತ್ತೆ. ನೀನದು ನಾನೇನ್ ಮಾಡ್ತಾ ಇದೀನಿ ಅಂದ್ರೆ ಬ್ರೇಕ್ ಆಕ್ಸಿಲೇಟರ್ ಎರಡು ಹಿಂಗ್ ಒತ್ತಿಂಗ್ ತೆಗಿತಾ ಇದೀನಿ ಮೇಲೆ ಬ್ರೇಕ್. ಅರ್ಥ ಆಯ್ತಾ? ಎರಡು ನೋಡೋ ಇಲ್ಲಿ, ಇದು ಬ್ರೇಕಾ, ಇದು ಆಕ್ಸಿಲೇಟರ್. ಸ್ಟಾರ್ಟ್ ಮಾಡು. ಹೆಡ್ಲೈಟ್ ಎಲ್ಲ ಆನ್ ಅಲ್ಲ ಐತೆ, ಸ್ಟಾರ್ಟ್ ಮಾಡು. ನ್ಯೂಟ್ರಲ್ ಇಟ್ಟಿದ್ದೀನಿ. ಫಸ್ಟ್ ಗೇರ್ ಹಾಕೋ. ಇವಾಗ ಮೆತ್ತಿಗೆ ಬಿಡು, ಬ್ರೇಕ್ ಇಟ್ಕೊಂಡೆ ಕ್ಲಚ್ ಬಿಡು. ಸ್ವಲ್ಪ ಎಂಡ್ವರೆಗೂ ಬಿಡು. ವೈಬ್ರೇಟ್ ಆಗ ಸ್ಟಾರ್ಟ್ ಆಗುತ್ತೆ ಕಾರು. ಅವಾಗ ಬ್ರೇಕ್ ನನಗೆ ರಿಲೀಸ್ ಆದಾಗ ಕ್ಲಚ್ನ ಇನ್ನ ವಾಪಸ್ ಬಿಡ್ಬೇಕು ಒಳಗಡೆ, ಅದನ್ನ ಬೇಡ. ಬ್ರೇಕ್ ಇಟ್ಕೊ ನೋಡಿ, ಹಿಂದೆ ಹೋಗ್ತೈತೆ. ಇನ್ನ ಕ್ಲಚ್ನ ಬಿಡ್ಬೇಕು ನೀನು. ನೋಡಿ ಇವಾಗ ಡ್ರರ್ ಅಂತ ಅಂತು ಕಾರು. ಇವಾಗ ಇನ್ನ ಸ್ವಲ್ಪ ಬಿಡು ಕ್ಲಚ್ನ. ನೀನ್ ಸ್ವಲ್ಪ ಬೇಗ ಬಿಡ್ತಾ ಇದೆಯಾ ಕ್ಲಚ್ನ. ಬ್ರೇಕ್ ಇಟ್ಕೋ. ಅಲ್ಲಿ ನೋಡಿ ಗೈಸ್, ವೆಂಕಿ ಅಲ್ಲವನೇ. ಲೆಫ್ಟ್ ಬಾ. ಅಲ್ಲಿ ವೆಂಕಿ ಅವನು ಇವಾಗ ಬಂದವನೇ. ಮೆತ್ತಿಗೆ ಅದು ಆನ್ ಆಗಿರ್ಬೇಕು ಮಿಸ್ಟೇಕ್ ಆಗಿ. ಇರೋ ಆಫ್ ಆಯ್ತು. ಆಯ್ತಲ್ಲ ಮೋಹಿತ್ ಬಂದವನ್ ಎಷ್ಟೊಂದು ದಿನ ಆದ್ಮೇಲೆ ಬಂದವನ ತಿರ್ಗ್ಸ್ಲಾ ಇಲ್ಲ ನಿಲ್ಸ್ಲಾ ಓಡಿಸ್ತಿ ಅಲ್ಲಿವರೆಗೂ. ಆಗಲ್ಲ ಬ್ರೋ, ಇಲ್ಲೇ ಅಪ್ಪತ್ ಸಾಕಾಗ್ತಲ್ಲ, ಅದು ಇನ್ನೂ ದೊಡ್ಡ ಅಪ್ಪೋದು. ನೋಡ್ಕೊಂಡು ಕಲ್ಲು ಸ್ಟ್ರೇಟ್ ಹೋಗೋ. ಮಾಡ್ತೀನಿ ಆಯ್ತು, ಟೆನ್ಷನ್ ತಗೊಂಬಿಡ ಬ್ರೋ ನೀನು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಸೊ ಅದೇ ಗೈ ಸಿಗೋಣ. ಏನೋ ಐಸ್ ಕ್ರೀಮ್ ಪ್ಲಾನ್ ಆಗ್ತವ್ರು ಬಾಯ್ಸು. ಫುಲ್ ಲೆಫ್ಟ್ ಹೊಡಿ. ಇಲ್ಲೇ ಸೈಡಲ್ಲಿ ಎಲ್ಲಾದರೂ ಹಾಕು, ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಇಲ್ಲೇ ಹಾಕ್ಲಾ ಹಾಕ್ಲಿ ಅಂತ. ಇಲ್ಲೇ ಹಾಕು. ನ್ಯೂಟ್ರಲ್ಗೆ ಹಾಕೋ. ನೀನು ಬೇಗ ಬಿಟ್ಟೆ ಕ್ಲಚ್ನ. ಬಿಡು ನೀಟಾಗಿ ಆಫ್ ಮಾಡ್ಬಿಡೋಣ. ಲೈಟ್ ಆಫ್ ಮಾಡಷ್ಟೇ. ಯಾವಾಗಲೂ ಫಸ್ಟ್ ಲೈಟ್ ಆಫ್ ಮಾಡಬೇಕು ಗಾಡಿ ಆಫ್ ಮಾಡೋ ಮುಂಚೆ. ಆಮೇಲೆ ಇವಾಗ ಕ್ಲಚ್ ಬಿಡ್ಬೋತಾನೆ? ಇಲ್ಲ ಹ್ಯಾಂಡ್ ಬ್ರೇಕ್ ಹಾಕ್ಬೇಕಪ್ಪ. ಓಕೆ, ಫಸ್ಟ್ ಹ್ಯಾಂಡ್ ಬ್ರೇಕ್ ಹಾಕಿ ಆಮೇಲೆ ಕ್ಲಚ್ ಬಿಡಬೇಕು. ನ್ಯೂಟ್ರಲಲ್ಲಿ ಕ್ಲಚ್ ಬಿಡಬೇಕು. ಸೊ ಅಷ್ಟೇ ಗೈಸ್. ಕಲಿತವನು ಏನೋ ಸ್ವಲ್ಪ ಅಪ್ಪ ಓಡ್ಸೋದು ಮಾತ್ರ ಅದು ಮೆತ್ತಿಗೆ ಕಲಿತಾನೆ. ನಾವು ಫಸ್ಟಲ್ಲಿ ಹಂಗೇನೆ ಅಪ್ಪತ್ಸವಾಗ ಕಲಿತಾನೆ ಹುಡುಗ. ಕಲ್ಸೋಣ, ಇಲ್ಲ ಅಂದರೆ ನಾವೇನಿಕ್ಕಿದ್ದೀವಿ ಹೇಳಿ, ಕಲ್ಸೋಣ. ಸೊ ಗೈಸ್, ನಮ್ಮ ಅಲ್ಲೇ ಫ್ರೆಂಡ್ ಒಬ್ಬ ಮೋಹಿತ್ ಅಂತ ಇಷ್ಟೊಂದು ದಿನ ಆದ್ಮೇಲೆ ಬರ್ತವನೆ. ಗೊತ್ತಾ ವ್ಲಾಗ್ ಮಾಡ್ತಾರೆ ನಾನು? ನೋಡಿದ್ಯಾ? ಏನಾದರೂ ಹೇಳು ಹಾಯ್ ಗೈಸ್ ಅಂತ. ನೋಡಿ ಗೈಸ್, ಇವನು ಒಂದು ಅಲ್ಲೇ ಬುಲೆಟ್ ಇಟ್ಟವನೆ. ಅವಾಗ ಫಸ್ಟ್ ಬುಲೆಟ್ ಇವಂದೇ ನಾನು ಓಡಿಸಿದ್ದೀನಿ. ನನ್ನ ಬುಲೆಟ್ಗಿಂತ ಇವ್ನು ಬುಲೆಟ್ ಓಡಿಸಿದ್ದೀನಿ ಚಿಕ್ಕವನಿದ್ದಾಗ. ಗೈಸ್ ಇವ್ರು ಬೇಗ ಬನ್ನಿ ಅಂದ್ರೂ ಹಿಂಗೆ ಲೇಟ್ ಮಾಡ್ತಾನೆ ನೋಡಿ ಇವನು. ಪಾಪ ಅವನಿಗೆ ಲೇಟ್ ಆಗುತ್ತೋ, ಅವ್ನು ಫಸ್ಟ್ ಡೇನೇ ಬೈಸ್ಕೊತಾನೆ. ಗೈಸ್ ಇವಾಗ ಅವನು ಅವ್ನ ಗಾಡಿಯಲ್ಲೇ ಬರ್ತಾನೆ. ಯಾಕಂದರೆ ಲೇಟ್ ಆಗುತ್ತಂತೆ. ಅವ್ನ ಮನೆ ಡೈರೆಕ್ಟ್ ಅಲ್ಲಿಂದಾನೇ ಹೊಡ್ತಾನಂತೆ, ಮಿಲಾನೋಯಿಂದ. ಸೊ ಗಾಡಿಯಲ್ಲೇ ಬರ್ತಾವೆ, ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ನಂಗೇನಿಕೋ ಫೋನ್ ಮಾಡ್ತಾ ಇದೆಯಾ ನೋಡಿ ಗೈಸ್, ಲಾಕ್ ಮಾಡೋಕ್ಕೂ ಬಿಡಲ್ಲ, ನನಗೆ ಫೋನ್ ಮಾಡ್ತಾನೆ. ಅವ್ರ ಅಮ್ಮಗೆ ಫೋನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡ್ಬೇಕಂತೆ. ಇವಾಗ ನಮ್ಮ $US ಪಿಕಪ್ ಮಾಡ್ಕೊಂಡು ಇಲ್ಲಿ ನಮ್ಮ ವೆಂಕು ಅವನೇ ಏನೋ ಬರೀತವನೆ, ಹುಡುಗ ಬರೀತವನ ಏನು ಫೋನ್ ನೋಡ್ಕೊಂಡು ಏನೋ ಮಾಡ್ತಾನೆ, ಬರೀತವನೆ. ಸೊ ಹೋಗೋಣ ಬನ್ನಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಂತ. ಏನೋ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಷ್ಟೇ ಗೈಸ್. ಇವನು ಅವ್ರ ಅಮ್ಮ ಜೊತೆ ಮಾತಾಡೋನೆ ಲೇಟ್ ಆಗುತ್ತೆ ಅಂತ. ಸೊ ಸದ್ಯಕ್ಕೆ ನಮ್ಮ ಜೊತೆ ಕಾರಲ್ಲೇ ಬರ್ತವನೆ. ಆಮೇಲೆ ತಿರುಗಿ ವಾಪಸ್ ಡ್ರಾಪ್ ಮಾಡ್ತೀವಿ. ಆಮೇಲೆ ಅವ್ನ ಗಾಡಿಯಲ್ಲಿ ಹೋಗ್ತಾನೆ ಅವನು ಆರಾಮಾಗಿ. ಸುಮ್ಮನೆ ಏನಕ್ಕೆ ಎರಡೆರಡು ತಿರ್ಗಾ ಅಲ್ಲಿ ಗಾಡಿ. ನನ್ನ ಹತ್ರ ಇಂಟರ್ನೆಟ್ ಇಲ್ಲ ಬ್ರೋ. ಹಿಂಗೆ ಗೈಸ್ ನೋಡಿ, ಲಾಗ್ ಮಾಡಕ್ಕೆ ಆರಾಮಾಗಿ ಬಿಡಲ್ಲ. ನಿಂದೆ ಹಾಕೋ, ನಾನೇನ್ ಮಾಡ್ಬೇಕು ನೋಡಿ ಇಲ್ಲಿ ಇಂಟರ್ನೆಟ್ ಹೆಂಗ್ ಏನಾದ್ರು 17 Pro ಈಸ್ಕೊಂಡು ಒಂದು ಇಂಟರ್ನೆಟ್ ಬರ್ತಾ ಇದ್ರೆ ಎಲ್ಲೋ ಒಂದು ಸಿದ್ದು ಫೋನ್ ಮಾಡೋನ್ಗೆ ಡಾಲರ್ ಹಿಂಗೆ ಗೈಸ್. ಯಾವಾಗ್ಲೂ ನಮ್ಮ ಹತ್ರ ಬೇರೆ ಟೈಮ್ ಎಲ್ಲ ಸೈಕ್ ಮಾಡ್ತಾನೆ ಲೇಟ್ ಅಂತ. ಇವಾಗ ಅವ್ನು ಲೇಟ್ ಆಗಿ ಬರ್ತಾನೆ ಗೈಸ್. ಇವಾಗ ನಾವು ಪ್ರಿಂಟ್ ಸ್ಟೋನ್ಗೆ ಬಂದಿದ್ದೀವಿ. ಇಲ್ಲಿ ಖಾಲಿ ಹೊಡಿತದೆ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಅವರೇ, ಏನಪ್ಪ ಆರ್ಡರ್ ಮಾಡ್ರಪ್ಪ ಬೇಗ ಗೈಸ್. ಇದು ಬಿಲ್ಲು ಆಲ್ಮಂಡ್ ಬ್ರೌನಿ ಒಂದು, ಸಿದ್ಧಾಂತ್ ಚಾಕೋ ಹೇಸಲ್, ವೆಂಕಿ ಅಭಿನವ್ದು, ಡೆವಿಲ್ಸ್ ಬ್ರೌನಿ ಮೋಹಿದ್ದು, ಫ್ರೂಟ್ ಎಕ್ಸಾಟಿಕಾ ನಂದು, ಫೆರಾರಿ ರೌಚರ್, ಐಸ್ ಕ್ರೀಮ್ ನಮ್ಮ $. ಏನಾಗುತ್ತೆ ಸ್ವಲ್ಪ ಫುಲ್ ಪ್ರಾಬ್ಲಮ್ ಆಯ್ತು ಆನ್ಲೈನ್ ಟ್ರಾನ್ಸಾಕ್ಷನ್ನು.
ಆಗ್ತಿಲ್ಲ ಅಲ್ಲೇನೋ ಅವ್ನು ಅಭಿನವ್ ಏನೋ ಫಾನ್ ಪೇ ಎಲ್ಲರೂ ಅವನಿಗೆ ಕಳಿಸಿದ್ರು, ಅವನೇನೋ ಸ್ವಲ್ಪ ಎರರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ 3 ಸತಿ ಏನೋ 3 ಬೇರೆ ಬೇರೆಯವರು ಪೇಮೆಂಟ್ ಮಾಡಿದ್ದೀವಿ, ಪೇಮೆಂಟ್ ಆಗಿದೆ. ನೀನೇನೋ ತೊಗೊಂಡಿದ್ಯಾ? ಡೆವಿಲ್ಸ್ ಬರುತ್ತಲ್ಲ ಅದು. ಏನೋ ಬೇಕು ನಿಮಗೆ? ಬರೀ ಸ್ನ್ಯಾಪು ಕುಡಿಲಿ, ಬಿಲ್ ಕೊಡು. ಏನಕ್ಕೆ ಗೈಸ್? ನಂದು ಮತ್ತು ಮೋಹಿತ್ ಬಂದಿದೆ. ಏನೋ ತಿನ್ನು ಆರಾಮಾಗಿ, ಯಾಕೋ ಟೆನ್ಷನ್ ತೊಗೊತಿದ್ಯಾ? ಕ್ಯಾಮ್ರಾ ಆನ್ ಮಾಡಿದ್ರೆ ಗಾಡ್ ಚಿಲ್ಲು ಬರೋ ಅಬ್ಯೂಸ್. ಗೈಸ್ ಇವ್ನು ಡೆಡಿಕೇಶನ್ ನೋಡಿ ಬರೀತಾನೆ. ಏನೋ ಇದು ಬರೀತಾ ಇರೋದು? ಅದೇ ಏನಿದು? ಪ್ರೆಸೆಂಟೇಷನ್ ನೋಟ್ಸಾ ಇಲ್ಲ ಅಸೈನ್ಮೆಂಟಾ? ಏನಿದು? ಫೋನ್ ತಗೊಂಡೋಗಲ್ವಂತೆ, ಅದಕ್ಕೆ ಬರ್ಕೊಡ್ಬೇಕಂತ. ಪ್ರೆಸೆಂಟೇಷನ್ ಪಾಯಿಂಟ್ಸು. ನಂದು ನಾಳೆ ಒಂದು ಪ್ರೆಸೆಂಟೇಷನ್ ಐತೆ. ಪ್ರೆಸೆಂಟೇಷನ್ ಅಸೈನ್ಮೆಂಟು ಇನ್ನು ಹೋಗ್ಬಿಟ್ಟು ಮನೆಗೆ ಒಂದು ಎಡಿಟಿಂಗ್ ಮಾಡಿ ಒಂದು ವೀಡಿಯೋ ಲಾಂಚ್ ಮಾಡಬೇಕು. ಹೆಂಗೆ ಗೊತ್ತು ನೀನು ಕರೆಕ್ಟ್ ಫ್ರೇಮಲ್ಲಿ ಇದೆಯಾ? ನನಗೆ ಇಟ್ಕೊಂಡು ಅಭ್ಯಾಸ ಅದು. ಸ್ಟಾರ್ಟಿಂಗಲ್ಲಿ ಹೆಂಗೆ ಇಟ್ಕೊಂಡಿದ್ದ? ಸ್ವಲ್ಪ ಹಂಗಿಂಗ್ ಹೋಗ್ತಾ ಇತ್ತು ಕೆಳಗಡೆ ಮೇಲೆ. ಗೈಸ್ ಇದು ಏನೋ ಫ್ರೂಟ್ ಎಕ್ಸಾಟಿಕ್ ಅಂತ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಈ ಚಾಕ್ಲೇಟ್ ತಿಂದು ಫುಲ್ ಒಂಥರ ಅನ್ಸ್ಬಿಟ್ಟೈತೆ. ಒಂದೇನೋ ಕೇಕ್ ಫುಲ್ಲು ಬ್ರೌನಿ ಸ್ಮ್ಯಾಶ್ ಮಾಡಿ ಹಾಕೋರೆ, ತಲೆಗೆ ಹೊಡಿಯುತ್ತೆ ಅದು. ಸ್ಪಾನ್ಸರ್ಸ್ ಯಾರು ನಿಮ್ಮ ವಿಡಿಯೋಗೆ? ಏನೋ ನನ್ನ ವೀಡಿಯೋಗೆ ಸ್ಪಾನ್ಸರ್ಸಾ? ನಾನೇ ಸ್ಪಾನ್ಸರಪ್ಪ. ನಾನು ಸ್ಪಾನ್ಸರ್ ಮಾಡೋ ಅಭಿನೋ ಬ್ರೋ, ನಾವೇ ಜಾಬ್ಲೆಸ್ ಇದೀವಿ ಸುಮ್ಮನೆ. ಯಾವುದದು ಲಾರ್ಜು ಚಾಕೋ ಐಸಲ್ಲ ಕರ್ಕೊಂಬಂದು ಅದೇ ತಿಂತಾನೆ ಅವತ್ತಿಂದಲೂ. ಹಾಂ, ಬೇರೆ ಟ್ರೈ ಮಾಡಬೇಕಪ್ಪ ಜೀವನದಲ್ಲಿ. ಪ್ಲೀಸ್, ನಾನು ಮತ್ತು ಮೋಹಿತ್ ಆಲ್ರೆಡಿ ಮುಗಿಸಿದೆ ಆಯಿತು. ಅವ್ರು ಇನ್ನೂ ಬಂದಿಲ್ಲ. ಅಭಿನವ್ದೂ ಬಂದಿಲ್ಲ, ಸಿದ್ಧಾಂತನೂ ಇವಾಗ ಬಂತು. ಇವನು ಸ್ವಲ್ಪ ದೊಡ್ಡದು, ಸ್ವಲ್ಪ ಮೆತ್ತಿಗೆ ತಿಂತವನೆ. ಯಾರ್ದು? ಹಿಂದೆ ತಿನ್ನು. ಹಾಂ, ನಿಂದು ಯಾವುದು? ಹೇಸಲ್ನ ಫೆರರ್ ಹುಷಾರ. ನಿಂದು ಯಾವುದೇಳು? ಆಲ್ಮಂಡ್ ನಟ್ಟೆ ಎಲ್ಲ ಏನೋ ಎಲ್ಲರೂ ಚಾಕ್ಲೇಟ್ ನನ್ನ ಮಾತ್ರ ಬೇರೆ. ಅದಕ್ಕೆ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಕ್ರೇಜಿ ಆಗಿದೆ ಫ್ರೂಟ್ ಎಕ್ಸಾಟಿಕ್ ಅಂತ. ಎಲ್ಲ ಫ್ರೂಟ್ಸು ಲೀಚಿ ಎಲ್ಲ ಹಾಕ್ತವ್ರೆ. ಇಲ್ಲೊಂದು ಫೆರಾರಿ ವಚ್ಚರ್ಗೆ ಜಗಳ ಆಡ್ತವ್ರೆ ಇಬ್ರು. ಇಲ್ಲೊಂದು ಫೆರಾರಿ ವಚ್ಚರ್. ಹಾಂ, ಟ್ರೈ ಮಾಡೋ ಗೈಸ್. ಇನ್ನೂ ಫುಲ್ ರಶ್ ಐತೆ ಅಲ್ಲಿ ಫುರ್ರಲ್ಲಿ. ಹಾಂ ಆಯಿತು, ಬಾರೋ, ಲೇಟ್ ಆಗ್ತದೆ ಗೈಸ್. ಏನು ಓಕೆ, ಆರಾಮಾಗಿ ಬಾಪ್ಪ. ಗೈಸ್ ಅಷ್ಟೇ, ಇವಾಗ ಮನೆ ಕಡೆಗೆ ಬಂದಿದ್ದೀವಿ ಆಲ್ಮೋಸ್ಟು. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅದೇ ಗೈಸ್ ಊಟ ಮಾಡಬೇಕು. ಮನೆಯಿಂದ ಏನೇನು ಮೋಹಿತನು ಹೊಡ್ತವನೆ. ಇಲ್ಲೋ ಚಾಕ್ಲೇಟ್ ಐತೆ ಫುಲ್ ಇಲ್ಲಿ ನಿನ್ನ ಲಿಪ್ಸ್ ಮೇಲೆ. ಚಾಕ್ಲೇಟ್ ಕಿಸ್ಟ್ ಕಲಿಸ್ತಾ ಇದೆಯಾ ಅಲ್ಲಿ? ದೋಸೆ ಹಿಟ್ಟು ಥರ ಕಲಿಸ್ತಾ ಇದೆಯಾ ನೋಡಿ ಗೈಸ್. ಇನ್ನೂ ಅಷ್ಟಿಟ್ಟವ್ರೆ. ಮೋಹಿತ್ ಅವಾಗೆ ತಿಂದ. ಇವೊಂದು ಖಾಲಿ ನೋಡಿ, ಅವನು ಇನ್ನೂ ತಿಂತವನೆ. ಅವ್ನು ನೋಡೋ ಮುಖನ ಹೆಂಗ್ ಕವರ್ ಮಾಡ್ಕೊಂತಾನೆ. ಯಾಕೋ ನಾವು ಗೊತ್ತಲ್ಲ, ಟಾರ್ಚರ್ ಕೊಟ್ಟಿನ ತಿನ್ನೋದು. ಎಲ್ಲಾರ್ಗು ಬಾಯ್ ಅಂದ್ಬಿಟ್ಟು ಅಂತೂ ವೆಂಕಿ ಅಲ್ಲೇನೋ ಡಿಕ್ಕಿಯಲ್ಲಿ ಇನ್ನೂ ಜೋರಾಗಿ ಹಾಕ್ಬಿಡು. ಅವನು ಹೊಡ್ತವನೆ. ಇನ್ನೇನು ಅಲ್ಲಿ ಮೋಹಿತನೋ ಗಾಡಿ ಎತ್ತವನೆ. ಸಿದ್ಧಾಂತ ಆಡಿ ಮನೆಯಲ್ಲಿ ಡ್ರಾಪ್ ಮಾಡಿದಾಯ್ತು. ಇವಾಗ ಕಾರ್ನ ನಿಲ್ಲಿಸಿ ನಾವು ಮನೆಗೆ ಹೋಗೋದು ಅಷ್ಟೇನೆ. ಬಾಯ್ಲೋ, ಹುಷಾರೋ. ಸೊ ಗೈಸ್, ಅವತ್ತು ಆ್ಯಕ್ಚುಲಿ ನನ್ನ ಗಾಡಿ ವಾಶ್ ಮಾಡಿದ್ರಲ್ಲ ಪುನೀತ್ ಮನೆಯಲ್ಲಿ. ಸೊ ಅವತ್ತು ವಾಶ್ ಮಾಡಾದ್ಮೇಲೆ ಅಂತೂ ಕ್ರೇಜಿ ಶೈನ್ ಬಂದಿದೆ. ಶೈನ್ ಇದೆ ನೋಡಿ, ಇಲ್ಲಿ ಇಂಜಿನೆಲ್ಲ ಫುಲ್ ಕ್ಲೀನು, ಸೆಕ್ಸಿ ಶೈನು, ಕ್ರೋಮು ಅಂತೂ ಬ್ಯೂಟಿ ಆಗಿದೆ ಗೈಸ್. ಸ್ವಲ್ಪ ಇಲ್ಲಿ ಮಾತ್ರ ಪಾಲಿಶಿಂಗ್ ಮಾಡಬೇಕು, ಇಂಜಿನೆಲ್ಲ ಹೋಗಿದೆ. ಅದೇ ಇವಾಗ ಆ್ಯಕ್ಚುಲಿ ಈ ಚೈನ್ ನೋಡಿ, ಇಲ್ಲಿ ಫುಲ್ಲು ಡ್ರೈ ಆಗಿದೆ, ಲೂಬೇ ಮಾಡಿಲ್ಲ. ಸೊ ಅದೇ ಇವಾಗ ಬಂದೆ ನಮ್ಮಮ್ಮಗೆ ಹೇಳಿದ್ದೀನಿ ಲೂಬ್ ಕಳಿಸೋರ ಮೇಲಿಂದ ಲೂಬ್ ಮಾಡಿ ತಿರ್ಗಾ ಊಟ ಮಾಡಾದ್ಮೇಲೆ ಬಂದ್ಬಿಟ್ಟು ಒಂದು ರೌಂಡ್ ಹಾಕಬೇಕು. ಅದು ಫಸ್ಟ್ ಲೂಬ್ ಹಾಕಾದ್ಮೇಲೆ ಅದು ಸ್ವಲ್ಪ ಡ್ರೈಯಿಂಗೇ ಬಿಡಬೇಕು. ಸೊ ಸ್ವಲ್ಪ ಡ್ರೈಯಿಂಗ್ ಆದಮೇಲೆ ಒಂದು ಅಟ್ಲೀಸ್ಟ್ ಒಂದು 2 ರೌಂಡ್ ಹಾಕಬೇಕು. ಸೊ ಅದೆಲ್ಲ ಫುಲ್ ಚೈನಿಗೆ ಕರೆಕ್ಟಾಗಿ ಕೂರುತ್ತೆ ಅವಾಗ. ಸೊ ಅದೇ ಇವಾಗ ಫಸ್ಟ್ ಅದು ಸ್ಪ್ರೇ ಮಾಡಿ ಆಮೇಲೆ ಒಂದು ಅರ್ಧ ಅವರ್ 25 ಮಿನಿಟ್ಸ್ ಆದಮೇಲೆ ತಿರ್ಗಾ ಬಂದ್ಬಿಟ್ಟು ಒಂದು 2 ರೌಂಡ್ ಹಾಕಿದ್ರೆ ಅದು ಕರೆಕ್ಟಾಗಿ ಚೈನ್ಗೆಲ್ಲ ಸ್ಪ್ರೆಡ್ ಔಟ್ ಆಗಿದೆ ಈವನ್ ಆಗಿ, ಮತ್ತು ಕೂರುತ್ತೆ ಕ್ಲೀನಾಗಿ. ಬಂತು ಅನ್ಕೊತೀನಿ ಸ್ಪ್ರೇ. ಇದೇ ಸ್ಪ್ರೇ ಯೂಸ್ ಮಾಡ್ತಾರೆ, ಅದು ಮೋಟರ್ದು ಲೂಬು. ಸೊ
ಅದನ್ನು ಇವಾಗ ಫಸ್ಟು ಹೊಡೆದು ಬಿಡೋಣ. ಇವಾಗ ಲೂಪ್ ಹೊಡೆಯೋಣ ಬನ್ನಿ. ಹೊಡೆಯೋ ಮುಂಚೆ ಹೊಡೆದಿದ್ದಾಯಿತು. ಸದ್ಯಕ್ಕೆ ಸ್ವಲ್ಪ ಅದು ಓಡಲಿ, ಆಮೇಲೆ ಆಫ್ ಮಾಡ್ಬಿಟ್ಟು ತಿರ್ಗಾ ಆಮೇಲೆ ಬರ್ತೀನಿ. 2 ರೌಂಡ್ ಹಾಕ್ಬೇಕು. ಆಮೇಲೆ ಸ್ವಲ್ಪ ಕೂರ್ ಆದ್ಮೇಲೆ ಸೆಟಲ್ ಆದ್ಮೇಲೆ ಸದ್ಯಕ್ಕೆ ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಅದೇ 1-2 ರೌಂಡ್ ಹಾಕ್ಬಿಟ್ಟು ಆಮೇಲೆ ತಿರ್ಗಾ ಅಷ್ಟೇ ಗೈಸ್ ವ್ಲಾಗ್ ಎಂಡ್ ಮಾಡಬೇಕು. ಟೈಮ್ ಬೇರೆ ಆಗಿದೆ. ಬೇಗ ಹೋಗಿ ಊಟ ಮಾಡಿಬಿಟ್ಟು ಮುಗಿಸೋಣ ಈ ಕೆಲಸನ. ಇದು ಎಷ್ಟೊಂದು ದಿನದಿಂದ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಟೈಮ್ ಸಿಕ್ಕಿ ಆ್ಯಕ್ಚುಲಿ ಇವತ್ತು ಒಂದು 5 ಗಂಟೆಗೆ ಮಾಡೋಣ ಅಂತ, ಆದರೆ ಲೇಟ್ ಆಯಿತು ಬರೋದು ಎಲ್ಲ ಮುಗಿಸೋದು ಕೆಲಸ. ಸೊ ಊಟ ಮಾಡಿದ್ದಾಯ್ತು. ಸದ್ಯಕ್ಕೆ ಬೇಗ ಹೋಗ್ಬಿಟ್ಟು ಅದೇ ಹೇಳಿದ್ನಲ್ಲ 2 ರೌಂಡ್ ಮುಗಿಸ್ಬಿಟ್ಟು ಬರೋಣ. ನೋಡೋಣ. ಆದರೆ ಟ್ರೈ ಮಾಡ್ತೀನಿ ರೆಕಾರ್ಡ್ ಮಾಡೋಕ್ಕೆ. ಆದರೆ ಒಂದು ಕೈಲಿ ಓಡಿಸಿ ಒಂದು ಕೈಲಿ ರೆಕಾರ್ಡ್ ಅಂತೂ ಮಾಡೋಕ್ಕಾಗಲ್ಲ. ಇಲ್ಲೇನಾದರೂ ಪಾಕೆಟಲ್ಲಿ ಟ್ರೈ ಮಾಡ್ತೀನಿ POV ತೋರ್ಸೋಕ್ಕೆ. ನೋಡ್ಬೋದು ಎಷ್ಟು ನಮ್ಮ ಏರಿಯಾ ಪೀಸ್ ಆಗಿರುತ್ತೆ. ಸ್ವಲ್ಪ ಬ್ರೇಕ್ ಏನೋ ಫುಲ್ ಟೈಟ್ ಆಗಿಬಿಟ್ಟಿದೆ. ರಿಯರ್ ಬೇಕು ವಾಶ್ ಮಾಡಾದ್ಮೇಲೆ ಡ್ರಮ್ ಬ್ರೇಕ್ ಎಲ್ಲ ಇರೋದು ಇದರಲ್ಲಿ. ಸೊ ಅದು ಫುಲ್ ಟೈಟ್ ಆಗಿಬಿಟ್ಟಿದೆ ನೋಡಿ. ಸ್ವಲ್ಪ ಇದ್ರೇ ಫುಲ್ ಸ್ಕಿಡ್ ಆಗ್ತೈತೆ. ಅದು ಓಡಿಸ್ತಾ ಸರಿ ಹೋಗುತ್ತೆ ಅನ್ಕೊತೀನಿ. ಇಲ್ಲ ನಾಳೆ ಒಂದ್ಸತಿ ನಮ್ಮ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ತೋರಿಸ್ಬೇಕು ಏನಕ್ಕೆ ಅದು ಹಂಗಾಗೈತೆ ಅಂತ. A few moments later. ಗೈಸ್ ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ವಾಪಸ್ ಮನೆಗೆ ಬಂದು ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಸೈನ್ಮೆಂಟು ಆಲ್ಮೋಸ್ಟು ಅರ್ಧ ಅವರ್ ಅದೇ ಬರೀತದ್ದೆ. ಟೈಮ್ ಮಾಡಿ 11:30 ಆಗಿದೆ. ಇನ್ನೂ ಒಂದು 1 ಅವರ್ ಬರೆದ್ಬಿಟ್ಟು ಹೋಗಿ ಮಲಗಬೇಕು. ತಿರ್ಗಿ ನಾಳೆ ಕಾಲೇಜು. ಸೊ ಅಷ್ಟೇ. ಈ ವಿಡಿಯೋ ಇಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ತಿರ್ಗಿ ನೆಕ್ಸ್ಟು ವೀಡಿಯೋಲಿ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಚಿಲ್ ಮಾಡಿ ಗೈಸ್.